ಕರಾವಳಿಯ ಯುವಕನೊಬ್ಬನ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಒಲವಿನ ಪಯಣ ಕನ್ನಡ ಚಿತ್ರ ಫೆಬ್ರವರಿ 21ರಂದು ನಾಡಿನಾದ್ಯಂತ ಬಿಡುಗಡೆಗೊಳ್ಳಲಿದೆ. ತಾಯಿ ಮಗಳ ಬಾಂಧವ್ಯ ಹಾಗೂ ಮಧ್ಯಮ ವರ್ಗದ ಯುವಕನೊಬ್ಬನ ತ್ರಿಕೋನ ಪ್ರೇಮ ಕಥೆಯನ್ನ ಹೊಂದಿರುವ ಸಿನಿಮಾ ನಾವು ಬದುಕುವುದು ನಮಗಾಗಿ ಅಲ್ಲ ನಮ್ಮವರಿಗಾಗಿ ಎಂಬ ಸಂದೇಶ ನೀಡುವ ಕುಟುಂಬ ಸಮೇತ ನೋಡುವ ಚಿತ್ರವಾಗಿದೆ ಎಂದು ಚಿತ್ರದ ನಿರ್ದೇಶಕ ಪುತ್ತೂರಿನ ಕಿಶನ್ ಬಲ್ನಾಡು ಅವರು ತಿಳಿಸಿದರು. ಸೋಮವಾರ ಪುತ್ತೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಈ ಚಿತ್ರ ನನ್ನ ಸಿನಿಮಾ ಬದುಕನ್ನ ನಿರ್ಧರಿಸಲಿದೆ. ಹುಟ್ಟೂರಿನಲ್ಲಿಯೇ ಮೊದಲ ಬಾರಿಗೆ ಈ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇನೆ. ಕಳೆದ 17 ವರ್ಷಗಳಿಂದ ಸಿನಿಮಾ ಹಾಗೂ ಸೀರಿಯಲ್ ನಂಟು ಹೊಂದಿರುವ ನಾನು ನಿರ್ಮಾಪಕರು ಹೇಳಿದ್ದಕ್ಕಿಂತ ಕಡಿಮೆ ಅವಧಿಯಲ್ಲೇ ಸಿನಿಮಾ ಪೂರ್ತಿ ಮಾಡಿದ್ದೇನೆ. ಮಡಿಕೇರಿ ಹಾಗೂ ಬೆಂಗಳೂರಿನಲ್ಲಿ ಸಿನಿಮಾ ಶೂಟಿಂಗ್ ಮಾಡಲಾಗಿದೆ. ಮಧ್ಯಮ ವರ್ಗದ ಯುವಕ ಸವಾಲ್ ಹಾಕಿ ಪ್ರೀತಿಸಿ ಮದುವೆ ಆಗ್ತಾನೆ. ಬಳಿಕ ಅವನ ಜೀವನದಲ್ಲಿ ಬರುವ ವಿಧಿಯಾಟವೇ ಚಿತ್ರದ ಕತೆ. ಇನ್ನು ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಎಂದು ತಿಳಿಸಿದ್ರು. ಚಿತ್ರದ ನಾಯಕ ನಟ ಸುನಿಲ್ ಅವರು ಮಾತನಾಡಿ, ಈಗಾಗಲೇ 4 ಸಿನಿಮಾಗಳಲ್ಲಿ ನಟಿಸಿದ ಅನುಭವ ಇದೆ. ಧಾರಾವಾಹಿಗಳಲ್ಲಿಯೂ ಪಾತ್ರವನ್ನ ಮಾಡಿದ್ದೇನೆ. ಈ ಸಿನಿಮಾದ ಕತೆ ಚೆನ್ನಾಗಿದೆ. ಇದರಲ್ಲಿ ಕತೆಯೇ ಹೀರೋ, ಹಾಗಾಗಿ ಜನರಿಗೆ ಇಷ್ಟ ಆಗಬಹುದು ಎಂಬ ನಂಬಿಕೆ ಇದೆ. ಅನಗತ್ಯವಾದ ಕಾಮಿಡಿ ಇಲ್ಲ. ಚಿತ್ರದ ಕತೆಗೆ ಪೂರಕವಾದ ಹಾಸ್ಯ ಇದೆ. ಒಟ್ಟಿನಲ್ಲಿ ಜನರ ಬದುಕಿನ ಕಥೆಯಾಗಿದೆ. ಇದಕ್ಕೆ ಜನರ ಬೆಂಬಲ ಬೇಕಾಗಿದೆ ಎಂದರು. ಇನ್ನು ಚಿತ್ರದ ಕತೆ ನಿರ್ಮಾಪಕ ನಾಗರಾಜ್ ಎಸ್ ಮುಲಗುಂದ, ಚಿತ್ರದ 2 ನಾಯಕಿಯರಲ್ಲಿ ಒಬ್ಬರಾದ ಖುಷಿ, ಹಿರಿಯ ನಟ ನಾಗೇಶ್ ಮಯ್ಯ ಚಿತ್ರದ ಕುರಿತು ಮಾತನಾಡಿದ್ರು. ಮುಲಗುಂದ ಕ್ರಿಯೇಷನ್ ಸಂಸ್ಥೆ ಅಡಿಯಲ್ಲಿ ನಿರ್ಮಾಣವಾದಂತಹ ಚಿತ್ರದಲ್ಲಿ ಜೀವನ್ ಗೌಡ ಅವರ ಛಾಯಾಗ್ರಹಣ, ಕೀರ್ತಿರಾಜ್ ಸಂಕಲನ, ಗುರುಪ್ರಸಾದ್ ಬೆಳ್ತಂಗಡಿ ಅವರ ಕಲರಿಸ್ಟ್, ಸಾಯಿ ಸರ್ವೇಶ್ ಅವರ ಸಂಗೀತ ಕೂಡ ಇದೆ. ಚಿತ್ರಕಥೆ ಹಾಗೂ ಸಂಭಾಷಣೆ ಸುನಿಲ್ ಅವರದಾಗಿದೆ. ನಾಯಕ ನಟಿ ಪ್ರಿಯಾ ಹೆಗ್ಡೆ, ಪದ್ಮಜಾ ರಾವ್, ಬಲರಜ್ಜ ಅಡಿ, ಪೃಥ್ವಿರಾಜ್, ಸುಧಾಕರ ಬನ್ನಂಚೆ, ಸೂರ್ಯಕಿರಣ್, ಧನಂಜಯ್, ಸಮೀಕ್ಷಾ, ಬೇಬಿ ನಿಧಿ ಅವರು ತಾರಾಗಣದಲ್ಲಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ನಾಯಕ ನಟ ಸುನಿಲ್, ನಾಯಕಿ ನಟಿ ಖುಷಿ, ನಾಗೇಶ್ ಮಯ್ಯ, ನಿರ್ಮಾಪಕ ನಾಗರಾಜ್ ಎಸ್ ಮುಲಗುಂದ ಉಪಸ್ಥಿತರಿದ್ದರು. ಈ ಸಿನಿಮಾ ನೋಡಿದ್ರೆ ಇದು ಈಗಿನ ಸಿನಿಮಾ ಅಂದ್ರೆ ಈ ಪ್ಯಾಟರ್ನ್ ಅಲ್ಲಿ ಇಲ್ಲ, ಬೇರೆ ಪ್ಯಾಟರ್ನ್ ಅಲ್ಲಿ ಇಲ್ಲ. ಈಗ ಯಾರು ಎಲ್ಲರೂ ಒಂದೇ ಪ್ಯಾಟರ್ನ್ ಅಲ್ಲಿ ತಗೊಳ್ತಾರಲ್ಲ, ಆ ಪ್ಯಾಟರ್ನ್ ಅಲ್ಲಿ ಇಲ್ಲ. ಇದು ನಾನು ಖಂಡಿತವಾಗ್ಲೂ ಹೇಳ್ತೀನಿ, ನೀವೆಲ್ಲ ಫ್ಯಾಮಿಲಿ ಜೊತೆ ಹೋಗ್ಕೊಂಡು 100% ಶ್ಯೂರಿಟಿ ನಾನು ಕೊಡ್ತೀನಿ. ರಿಲೀಸ್ 21 ನಾನು ಹೆಚ್ಚು ತುಂಬಾ ಫಿಲ್ಮ್ಗಳಲ್ಲಿ ಆಕ್ಟ್ ಮಾಡಿದವರು, ಒಳ್ಳೆ ಆಕ್ಟರ್ಗಳನ್ನು ಮಾತಾಡಿದ್ದಾರೆ. ಸಾಂಗ್ 3 ಸಾಂಗ್ ಇದೆ. ಅದರಲ್ಲಿ 2 ಮೇಜರ್ ಸಾಂಗ್ ಇದೆ. ಒಂದು ಬಿಟ್ ಸಾಂಗ್ ಅಂತ, ಅದೊಂದು ಪ್ಯಾಕೋ ಓರಿಯೆಂಟೆಡ್ ಒಂದು ಕ್ಯಾಮರಾಮನ್ ಜೀವನ್ ಗೌಡ ಅಂತ ಯಾವ್ದು ಕ್ಯಾಮ್ರಾ ಅವರು ನಿಮಗೆ ಮಠ 2 ಅಂತ ಒಂದು ಸಿನಿಮಾ ಬಂತು, ಅದ್ರದ್ದು ಆ್ಯಂಡ್ ಪುಟಾಣಿ ಪಟ್ರು ಆ ಸಿನಿಮಾದ ಕ್ಯಾಮ್ರಾನು ಸುಮಾರು ಸಿನಿಮಾಗಳು ಮಾಡಿದ್ದಾರೆ. ಆಮೇಲೆ ಉಗ್ರಂ ಇದು ಅಸಿಸ್ಟೆಂಟ್ ಎಡಿಟರ್, ಇದಕ್ಕೆ ಎಡಿಟರ್ ಕೀರ್ತಿ ಅಂತ. ಖುಷಿ ಅವರು ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ರಲ್ಲ, ಹಿಂದೆ ಮಾಡಿದ್ದೀರಾ? ಸೀರಿಯಲ್ಸ್ಗಳು ಮಾಡ್ತಾ ಇದ್ದೇನೆ ನಾನು. ಸೊ ಸೀರಿಯಲ್ಸು ಮತ್ತು ಮೂವೀಸ್ ಮಾಡ್ತಾ ಇದ್ದಾರೆ. ಇದು ನನ್ನ ಮೊದಲನೇ ಸಿನಿಮಾ ಆಸ್ ಎ ಲೀಡ್ ಆಗಿ ಮಡಿಕೇರಿಯಲ್ಲಿ ಫಸ್ಟ್ ಸಾಂಗ್ ಮಡಿಕೇರಿ ಸರ್, 2ನೇ ಸಾಂಗು ಬ್ಯಾಂಗ್ಳೂರಲ್ಲಿ, 2 ಮತ್ತು 3ನೇ ಸಾಂಗ್ ಇಲ್ಲಿ ಆಗಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕತೆ ಮೇಜರ್ ಆಗಿ ಕೊಡಗು ಮತ್ತೆ ಬೆಂಗಳೂರದು ಜಾನರ್ ಮಾಡಿದೆ. ಆ ಕತೆಗೆ ಅನುಗುಣವಾಗಿ ಅಲ್ಲೇ ಶೂಟ್ ಮಾಡ್ಕೊಂಡಿದ್ದೀವಿ. ಕೊಡಗಿನ ನೇಚರ್ ಬೇಕಿತ್ತು, ಕ್ಯಾರೆಕ್ಟರ್ಗಳು ಪ್ಲೇ ಆಗೋದು ಕೊಡಗು ಅಂತ ಇದು ಮಾಡಿದ್ವಿ. ಹಾಗಾಗಿ ಅಲ್ಲಿ ಕೊಡಗು ಮತ್ತು ಬೆಂಗಳೂರಿನಲ್ಲಿ ನಡೆಯುವಂಥ ಕತೆ. ನಾವು ರಿಲೀಸ್ ಆಗ್ತಾ ಇದೆ ಸರ್. ಎಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ಸರ್? ಇವಾಗ ಕರ್ನಾಟಕದ ಎಲ್ಲ ಥಿಯೇಟರ್ಗಳಲ್ಲೂ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಆಗಿದ್ದೀವಿ. ಬಟ್ ಕಡೆ ಮೂಮೆಂಟಲ್ಲಿ ಯಾವ ಥಿಯೇಟರ್ಗಳು ಸಿಗುತ್ತೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಥಿಯೇಟರ್ಗಳನ್ನ ರಿಲೀಸ್ ಮಾಡ್ತೀವಿ, ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡ್ತೀವಿ. ಈಗಾಗಲೇ ಒಂದು ಸಾಂಗ್ ರಿಲೀಸ್ ಆಗಿದೆ ಯೂಟ್ಯೂಬಲ್ಲಿ, ಟೇಕ್ ಆಫ್ ಆಗಿ ಹೋಗಿದೆ ಅಂತ. ಹಾಗೆ ಟೀಸರ್ ಒಂದು ರಿಲೀಸ್ ಆಗಿದೆ. ಸೊ ಅದು ನೋಡಿದ್ರೆ ಟೀಸರ್ ಮತ್ತೆ ಸಾಂಗ್ ಆ ಹಂತದಲ್ಲಿ ಯಾವ ಬೇರೆ ಸಿನಿಮಾಗಳು ರಿಲೀಸ್ ಆಗುವಂತ ಇದೆಯಾ? ದೊಡ್ಡ ಗಾನ ಮಾಡ್ತಿದ್ಯಾ? ನಾವು ಆಕ್ಚುಲ್ ಆಗಿ ಅದನ್ನು ನೋಡ್ಕೊಂಡೆ ಅದೇ ಯಾಕಂದ್ರೆ ಅಲ್ಲಿ ಸಿನಿಮಾ ರಂಗದ ರಾಜ್ಯಕ್ಕೆ ಇವರು ಬಹಳ ದೊಡ್ಡದಿರುತ್ತೆ. ಆಕ್ಚುಲಿ ಈ ಮಂತ್ 24ಕ್ಕೆ ನಮಗೆ ರಿಲೀಸ್ ಆಗಬೇಕಾಗಿತ್ತು. ಜನವರಿ 24ಕ್ಕೆ ಪ್ಲಾನ್ ಇದ್ದಿದ್ದು, ಬಟ್ ನಮಗೆ ಅಲ್ಲೊಂದು 2 ಸಿನಿಮಾಗಳು ಒಂದು ರಾಯಲ್ ಅಂತ ಒಂದು ಬಂತು, ಆಮೇಲೆ ಫಾರೆಸ್ಟ್ ಅಂತ ಚಿಕನ್ ಅಂತ, ಮೇನ್ ಆಮೇಲೆ ಇನ್ನೊಬ್ಬರು ರುದ್ರ ಗರ್ಭ ಪುರಾಣ ಅಂತ, ಅದು 2 ಭಾಷೆಯಲ್ಲಿತ್ತು.
ರಿಷಿ ಅಂತ ಹೇಳಿ ಎಲ್ಲ ನಿರ್ದೇಶಕರಿಗೆ ಒಂದು ಪ್ರಶ್ನೆ, ತುಂಬಾ ಸಿನಿಮಾಗಳು ಕ್ಲಿಕ್ ಆಗ್ತಾ ಇಲ್ಲ ಈಗ. ಹೌದು ನಿರ್ದೇಶನ ಕಾರಣ ಆಗ್ಬೋದು ಅಲ್ಲ. ಸರ್, ಒಂದು ಕತೆ ಅಂತ ಹೇಳ್ಬೋದು, ಇನ್ನೊಂದು ಈಗ ಜನಗಳು ಕತೆ ತುಂಬಾ ಸಿನಿಮಾಗಳು ಕತೆ ಚೆನ್ನಾಗಿರುತ್ತೆ, ಬಟ್ ನಾವು ಎಲ್ಲಿ ಸೋಲ್ತೀವಿ ಅಂತ ಹೇಳಿದ್ರೆ ಅದನ್ನ ಜನಗಳಿಗೆ ತಲುಪಿಸೋದಿದೆ, ರೀಚ್ ಆಗುತ್ತೆ, ಅಲ್ಲಿ ನಾವು ಸೋಲ್ತಾ ಇದ್ದೀವಿ. ಆಲ್ಮೋಸ್ಟ್ ನಿಮಗೆ ಒಂದು ಈ ಮೀಡಿಯಾ ಮುಖಾಂತರ ರೀಚ್ ಆಗಬೇಕು, ಇದು ಆಗ್ತಾ ಇಲ್ಲ. ಮತ್ತೆ ಒಂದಷ್ಟು ಜನಗಳು ಇವಾಗ ಬಿಸಿ, ಅವರು ಮೂವಿ ಚೆನ್ನಾಗಿದೆ ಅಂತ ಇನ್ನೊಬ್ಬರ ಬಾಯಲ್ಲಿ ಬಂದ ಮೇಲೆ ಅವ್ರು ನೋಡೋದು. ಯಾಕಂದ್ರೆ ಒಂದು ಸಿನಿಮಾ ಥಿಯೇಟ್ರಿಗೆ ಹೋಗ್ಬೇಕು ಅಂದ್ರೆ ಮಿನಿಮಮ್ ಅವರಿಗೆ 3 ಇಂದ 4 ಅವರ್ಸ್ ಟೈಮ್ ಬೇಕು. ಅವ್ರದ್ದು ಆ ದಿನದ 4 ಅವರ್ಸ್ ಆ ಒಂದು ಸಿನಿಮಾಗೋಸ್ಕರ ಅವ್ರು ಮೀಸಲಿಡಬೇಕು. ಸೊ ಅಲ್ಲಿನೂ ಸ್ವಲ್ಪ ಪ್ರಾಬ್ಲಮ್ಗಳಿದೆ. ಬಟ್ ಸಿನಿಮಾ ಯಾವತ್ತೂ ಎಲ್ಲರೂ ಮಾಡೋದು ಒಳ್ಳೆ ಸಿನಿಮಾ ಮಾಡಬೇಕು ಅಂತಾನೆ ಮಾಡೋದು, ಬಟ್ ರೀಚ್ ಮಾಡೋದು ಕಷ್ಟ ಆಗ್ತಾ ಇದೆ. ಸೊ ನಾನೀಗ ಇಲ್ಲಿ ಬಂದು ನಮ್ಮೂರಲ್ಲಿ ರೀಚ್ ಮಾಡಿಸ್ಬೇಕು ಅಂದ್ರೆ ಇಲ್ಲಿ ನಾನು ಬರಲೇಬೇಕು. ಯಾಕಂದ್ರೆ ಇದು ನಾನಿವತ್ತು ಮಾಡಿದ್ರೆ ನನ್ನ ಊರಲ್ಲಿ ಇದು ಒಂದಷ್ಟು ಜನಗಳಿಗೆ ತಲುಪುತ್ತೆ. ಸೊ ನಮ್ಮೂರು ನಮಗೆ ಅದೊಂದು ಏನಂತ ಮಾಡಿದಾಗ ಒಂದು ಹೆಮ್ಮೆ ವಿಷಯ. ಅಲ್ಲ, ಕಥೆಗಳು ಚೆನ್ನಾಗಿರುತ್ತೆ, ಎಷ್ಟೋ ಸಂದರ್ಭದಲ್ಲಿ ಕಟ್ಟಿಕೊಡುವಂಥದ್ದು, ಕಥೆಗಳನ್ನ ಕಟ್ಟಿಕೊಡುವಂಥದ್ದೇ ಫೇಲ್ ಆಗ್ತಾ ಇರೋದು ತುಂಬಾ ನೋಡಿದ್ದೀವಿ. ಯಾಕಂದ್ರೆ ಯಾವುದೋ ಅಂದ್ರೆ ಇದು ಆಕ್ಚುಲಿ ಒಂದು 2 ಸಿನಿಮಾಕ್ಕಾಗುವ ಕಥೆನ ಪ್ರೊಡ್ಯೂಸರ್ ಕೊಟ್ಟಿದ್ರು, ಅದನ್ನ ಒಂದು ಸಿನಿಮಾಕ್ಕೆ ಮಾಡಿದ್ದೀವಿ. ನಿಮಗೆ ಇಲ್ಲಿ ಬೋರ್ ಅಂತ ಎಲ್ಲೂ ಅನ್ಸಲ್ಲ, ಸೀನ್ ಟು ಸೀನ್ ಫಾಸ್ಟ್ ಆಗಿ ಹೋಗುತ್ತೆ. ನೀವು ಸಿನಿಮಾ ಮುಗ್ದೋಯ್ತಾ ಅನ್ನೋ ರೇಂಜಲ್ಲಿ ಇರುತ್ತೆ, ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಹೋಗುತ್ತೆ. ಅದಕ್ಕೆ ತಕ್ಕನಾಗಿ ಮ್ಯೂಸಿಕ್ ಮಾಡಿದ್ರು ಸಾಯಿ ಸರ್ವೇಶ್ ಅವರ. ಸೊ ಎಲ್ಲಿ ಇದಾಗ ಆಮೇಲೆ ಇದೊಂದು ಮಾತು ನಿಜ, ನೀವು ಸಿನಿಮಾ ಥಿಯೇಟರ್ ಇಂದ ಹೊರಗೆ ಬರ್ಬೇಕಾದ್ರೆ ಕ್ಲೈಮ್ಯಾಕ್ಸ್ ಅಲ್ಲಂತೂ ಒಂದು ಕಣ್ಣು ನೀರು ಹಾಕಿ ಬರ್ತೀರಾ. ಇದು ಆನಂದ ಬಾಷ್ಪನ ಅಥವಾ ಬೇರೆನಾ ಅನ್ನೋದು ಪ್ರಶ್ನೆ. ಈಗ ಒಂದು ಚೆನ್ನಾಗಿ ಕಟ್ಕೊಂಡು ಹೌದು. ಯಾಕೆಂತೇಳಿದ್ರೆ ನಾನೊಬ್ಬ ಸಿನಿಮಾ ಆಡಿಯನ್ಸ್ ಆಗಿ ಅಥವಾ ನೀವು ಸಿನಿಮಾ ಆಡಿಯನ್ಸ್ ಆಗಿ ಒಂದು ಸಿನಿಮಾ ನೋಡುವಾಗ ನಿಮ್ದು ಒಂದು ಎಕ್ಸ್ಪೆಕ್ಟೇಷನ್ಸ್ ಅಂತ ಇರುತ್ತೆ, ಒಂದು ಪ್ಯಾಟರ್ನ್ ಅಂತ ಇರುತ್ತೆ. ನಿಮಗೆ ಸಿನಿಮಾ ಎಂಟರ್ಟೈನ್ಮೆಂಟ್ ಕೊಡಬೇಕು, ಕಥೆಯಲ್ಲಿ ಹುರುಳಿರಬೇಕು. ಹುರುಳು ಅಂದ್ರೆ ಸತ್ಯಕ್ಕೆ ಅಂದ್ರೆ ಲಾಜಿಕ್ಗೆ ತುಂಬಾ ಹತ್ತಿರ ಆಗಿರಬೇಕು. ಈಗ ಕೆಲವೊಂದು ಏನಾಗುತ್ತೆ ಅಂದ್ರೆ ಪ್ರಚಾರದ ಅಬ್ಬರದಲ್ಲಿ ಕಂಟೆಂಟ್ ಏನೂ ಇರೋದಿಲ್ಲ. ನಾನು ಸತ್ಯ ಹೇಳ್ತೀನಿ, ನನ್ನ ಹತ್ರ ಕಂಟೆಂಟ್ ಇದೆ, ನನ್ನ ಪ್ರಚಾರದ ಅಬ್ಬರ ಇಲ್ಲ. ನಾನು ತುಂಬಾ ಸಿಂಪಲ್ ಆಗಿ ಕೇಳ್ಕೊತಾ ಇದ್ದೀವಿ ಅಷ್ಟೇ. ಅಂದ್ರೆ ನಮಗೆ ಪಕ್ಕ ನಾವು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಬಂದಿದ್ದೀವಿ ಸರ್. ಅಂದ್ರೆ ಕಥೆಗಳು ಎಲ್ಲಿ ವರ್ಕೌಟ್ ಆಗಿದೆ, ಯಾವ ತರ ಸೀನ್ಗಳು ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಎಷ್ಟೊಂದು ರೀರೈಟ್ ಆಗಿದೆ ಅದರಲ್ಲಿ. ಅಂದ್ರೆ ನಾವು ಇದು ಬೇಡ ಇದಿರಲಿ, ಇದು ಬೇಡ ಇದಿರಲಿ ಅಂತ ಹೇಳ್ಬಿಟ್ಟು ಲೆಕ್ಕಾಚಾರ ಹಾಕಿ ಸೀನ್ಗಳನ್ನ ಬರ್ತಿದ್ದೀವಿ. ನಮಗೆ ಅದೇ ಹೇಳಿದ್ರೆ ಸಿನಿಮಾ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಡುಗಳಲ್ಲಿ ಸಿನಿಮಾನ ಹೇಳ್ಕೊಡ್ತೀವಿ ನಾವು. ಇದರಲ್ಲಿ ಹಾಡಿನ ಮೂಲಕನೇ ಹೇಳ್ತಾ ಇದೀವಿ, ಎಲ್ಲೂ ಮಿಸ್ ಆಗಬಾರ್ದು ಅಂತ ತುಂಬಾ ಕ್ಯಾಲ್ಕುಲೇಟ್ ಆಗಿ ಮಾಡಿದ್ವಿ. ಅಂದ್ರೆ ಸ್ವಲ್ಪ ಬ್ರಿಲಿಯನ್ಸಿ ಉಪಯೋಗಿಸಿ ಮಾಡಿರೋದು ಸಿನಿಮಾ.